ಚಾನಲ್ ಫ್ರೆಂಡ್ಸ್, ಇವತ್ತು ಒಂದು ಪ್ರಿನ್ಸ್ ಕಟ್ ಬ್ಲೌಸು, ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಅದ್ರ ಬಗ್ಗೆ ನಾನು ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅದನ್ನೇ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ಫಸ್ಟಿಗೆ ಇದನ್ನು 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಈ ಬ್ಲೌಸ್ ಮೆಜರ್ಮೆಂಟಿಂದ 1 ಇಂಚ್ ಲೂಸ್ ಕೊಡಬೇಕು. ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಇವಾಗ ನೋಡೋಣ. ಫಸ್ಟಿಗೆ ನಾನು 4 ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಕೂಡ ಇದು ನಾರ್ಮಲಾಗಿ ಎಲ್ಲ ಸ್ಲೀವ್ನು ಕಟ್ಟಿಂಗ್ ಮಾಡೋ ರೀತಿಯೇ ಕಟ್ಟಿಂಗ್ ಮಾಡೋದು. ಸ್ವಲ್ಪ ಚೇಂಜಸ್ ಇರೋದ್ರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸುಮಾರು ಬ್ಲೌಸ್ಗಳು ಇದೇ ರೀತಿಯಾದಂಥ ಚೇಂಜಸ್ ಕೊಡ್ತಾ ಇರುತ್ತೆ. ಫಸ್ಟಿಗೆ ನಾನು ಈ ರೀತಿಯಲ್ಲಿ ನೋಡ್ಕೊಳ್ತೀನಿ. ಇಲ್ಲಿ ನಮಗೆ ಲೂಸು ಅರ್ಧ ಅಂದರೆ 1 ಇಂಚ್ ಆಗುತ್ತಲ್ಲ, ಹಾಗಾಗಿ ಇದು ಸಾಕಾಗುತ್ತೆ. ಇವಾಗ ನೋಡಿ, ಈ ಬ್ಲೌಸ್ ಇದೆ 1 ಇಂಚ್ ಅಂತ ಕೇಳಿದ್ದಾರೆ ಅಂತಂದರೆ ಅರ್ಧ ಇಂಚನ್ನ ಲೂಸ್ನ ನಾವು ಕೊಡಬೇಕಾಗುತ್ತೆ. 1 ಇಂಚ್ ಅಂದರೆ 2 ಇಂಚ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನಾವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಸ್ಲೀವ್ ಎಷ್ಟಿದೆ ಲೆಂತು, ಇದು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಆಗಿದೆ, ಆದರೆ ಬೇರೆಯವ್ರ ಮೆಜರ್ಮೆಂಟಿಗೆ ಇದು ಬೇಕಾಗಿದೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಫ್ಲಾಟಾಗಿ ಇಟ್ಕೊಂಡಿದ್ದೀನಿ. ಫ್ಲಾಟಾಗಿ ಇಟ್ಕೊಂಡು ನನಗೆ ಈ ಪಾಯಿಂಟ್ ಇದೆ, ಇಲ್ಲಿಂದ ನನಗೆ ಅರ್ಧ ಇಂಚ್ ಲೂಸು. ಅರ್ಧ ಇಂಚ್ ಅಂದರೆ ಎರಡೂ ಕಡೆ ಅರ್ಧ ಅಂದರೆ 1 ಇಂಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಪಾಯಿಂಟ್ ತಗೊಂಡು ಇಲ್ಲಿ ಸ್ಟ್ರೇಟಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಇಂಚ್ ಲೂಸ್ ಅಂದಾಗ ನಾವು ಅರ್ಧ ಇಂಚ್ ಲೆಕ್ಕ ಹಾಕೋಬೇಕು. ನೋಡಿ, ಇಲ್ಲಿ 3ವರೆಗೆ ಡೌನಿಂಗ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಡೌನಿಂಗ್ ಮಾಡಿಕೊಂಡು ಈ ಪಾಯಿಂಟ್ ಇಲ್ಲಿಗೆ ಬರುತ್ತೆ. ಅದಾದಮೇಲೆ ಈ ಪಾಯಿಂಟ್ನ ಸೇರಿಸ್ಕೊಂಡು ಇಲ್ಲಿ ಮತ್ತೆ ಸ್ಕೇಲಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಮಾರ್ಜಿನ್ನ ಕೊಡ್ತಾಯಿದ್ದೀನಿ. ಮತ್ತು ನಾನು ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ನೀವು ಸ್ಕೇಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನೋಡಿ, ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ಕೂಡ ನಾವು ಈ ಥರ ಶೇಪ್ನ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಶೇಪ್ನ ಯೂಸ್ ಮಾಡಿಕೊಂಡು ಇಲ್ಲಿ ನೋಡಿ, ಶೇಪ್ ಅಂತಲ್ಲ, ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಸ್ಲೀವ್ನ ಈಗ ಕಟ್ ಮಾಡ್ತಾಯಿದ್ದೀನಿ. 1 ಇಂಚ್ ಅಂದರೆ ಕೆಲವ್ರ ಸತಿ ಏನಾಗುತ್ತೆ ಅಂದರೆ 1 ಇಂಚ್ ಅಂದರೆ 1 ಇಂಚ್ ಲೂಸ್ ಕೊಡೋಕೆ ಹೋದರೆ 2 ಇಂಚ್ ಲೂಸ್ ಆಗಿರುತ್ತೆ. ಅವಾಗ ಬಾಡಿ ಫುಲ್ಲು ಶೇಪ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅವ್ರು 1 ಇಂಚ್ ಲೂಸ್ ಅಂದಾಗ ನಾವು ಅರ್ಧ ಇಂಚ್ ಲೂಸ್ ಅಂದಾಗ ನಾವು 1/4 ಇಂಚು ಈ ಥರ ಎಕ್ಸ್ಟ್ರಾ ಮಾಡ್ಕೊಳ್ಳೋದು. ಇದನ್ನು ಪ್ರಯತ್ನ ಮಾಡಿ ನೋಡಿ. ಒಂದೇ ಮೆಜರ್ಮೆಂಟಲ್ಲಿ ಲೂಸ್ ಒಂದು 1/4 ಇಂಚ್ ಅಂದಾಗ 1 ಗೀಟಷ್ಟು ತೊಗೋಬೇಕು. ಇದನ್ನೆಲ್ಲ ಫಾಲೋ ಮಾಡ್ಕೊಳ್ತಾ ಹೋದಾಗ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಬ್ಯಾಕ್ ಕಟ್ಟಿಂಗ್ ಮಾಡೋಣ. ಬ್ಯಾಕಲ್ಲಿ ಫ್ರಿನ್ಸ್ ಕಟ್ ಇದೆ ಇದು, ಹಾಗಾಗಿ ಸ್ವಲ್ಪ ಲೈನಿಂಗ್ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಇಲ್ಲಿ ಮಾಮೂಲಿ ಎಲ್ಲ ಬ್ಯಾಕ್ ಕಟ್ಟಿಂಗ್ ಮಾಡುವಾಗ ಮಾರ್ಕಿಂಗ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡುವಂಥ ಬ್ಲೌಸ್ ಕಟ್ಟಿಂಗ್ ಇದು. ಇಲ್ಲಿ ಎಕ್ಸ್ಟ್ರಾ ಕೇಳಿರೋದ್ರಿಂದ ನಾನು ಈ ಬ್ಲೌಸ್ ಕಟ್ಟಿಂಗ್ನ ಹಾಗೆ ಕಟ್ಟಿಂಗ್ ಮಾಡುವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಬೇರೆಯವರು ಬೇರೆ ರೀತಿಯಲ್ಲಿ ಕಟ್ಟಿಂಗ್ಗಳು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಒಬ್ಬೊಬ್ಬರ ಮೆಥಡ್ ಒಬ್ಬೊಬ್ಬರಿಗೆ ಇಷ್ಟ ಆಗ್ಬೋದು. ನೋಡಿ, ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಬಂದು ಪಾಟ್ ನೆಕ್. ನೋಡಿ, ಇದು ಪಾಟ್ ನೆಕ್. ಇವ್ರಿಗೆ ಶೋಲ್ಡ್ರ್ ಎಷ್ಟು ತೊಗೊಂಡಿದ್ದೀನಿ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಇದು ಮೇಯ್ನ್ ಆಗುತ್ತೆ. ಇವಾಗ ನಾವು ಲೂಸ್ ಕೊಡಬೇಕಾಗುತ್ತಲ್ಲ, ಆವಾಗ ಶೋಲ್ಡ್ರ್ ಪಾಯಿಂಟ್ ಕೂಡ, ಆರ್ಮೋಲ್ ಕೂಡ ಎಲ್ಲ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಉದ್ದ ಎಲ್ಲ ಜಾಸ್ತಿ ಇದ್ರೂ ನಮಗೆ ಸೇಮ್ ಮೆಜರ್ಮೆಂಟ್ ಇದ್ರೂ ನೋಡಿ, ಇದು 11 ಅಂದರೆ 5.5ನೇ ತೊಗೊಂಡು ನಾನು ಇದನ್ನು ಶೇಪ್ನ ಕೊಟ್ಟಿದ್ದೀನಿ. ಈಗ ಯಾವ ರೀತಿ ಕೊಡ್ತೀನಿ ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು ವೇಸ್ಟ್ನ ತೊಗೋತೀನಿ ಮತ್ತು ನೆಕ್ ಡೀಪ್ನ ತೊಗೊಳ್ತೀನಿ. ನೆಕ್ ಡೀಪು ಇದಕ್ಕೂ ಈ ಬ್ಲೌಸ್ಗೆ ನಮಗೆ 1 ಇಂಚ್ ಅಂದರೆ ಅರ್ಧ ಇಂಚಲ್ಲಿ ಡಿಫ್ರೆನ್ಸಲ್ಲಿ ನಾವು ಮಾಡ್ಕೋಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಈಗ ಬ್ಯಾಕ್ ಏನಿದೆ ಈ ಬ್ಯಾಕ್ ಮೆಜರ್ಮೆಂಟೇ ತೊಗೊಳ್ತಾ ಇದ್ದೀನಿ. ಫುಲ್ ವೇಸ್ಟ್ ಮೆಜರ್ಮೆಂಟ್ ಏನು ತೊಗೊಳ್ತಾ ಇಲ್ಲ. ಈ ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ನಾನು
ಈ ರೀತಿ ತೊಗೊಳ್ತೀನಿ. ಇಲ್ಲಾಂದರೆ ನೀವು ಫುಲ್ ವೇಸ್ಟ್ ತೊಗೊಂಡು ಹ್ಯಾಡ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ ಫುಲ್ ವೇಸ್ಟ್ 28 ಇದೆ. ನಮ್ಗೆ 1 ಇಂಚು ಲೂಸ್ ಬೇಕಾಗಿರೋದ್ರಿಂದ 29ನ ಈ ಥರ ಭಾಗ ಮಾಡ್ಕೋಬೋದು. 14 7.5 ಆ ಥರನೂ ಆಗುತ್ತೆ, ಈ ಥರನೂ ಆಗುತ್ತೆ. ಇವಾಗ ಸೇಮ್ ಮೆಜರ್ಮೆಂಟಲ್ಲಿ ಸೇಮ್ ಬರುತ್ತೆ. ಈಗ ನೋಡಿ ಇದನ್ನು ಮಾರ್ಕ್ ಮಾಡಿದ್ನಲ್ಲ, ಇದಕ್ಕೂ ಅದಕ್ಕೂ ಸೂಟ್ ಆಯಿತು. ನೋಡಿ 7.5 ಇದು ಎಕ್ಸ್ಟ್ರಾ ಇಲ್ಲಿ ಡಾಟ್ಗೆ ಅಂತ. ಇವಾಗ ಟೋಟಲ್ ಬಂದು 9.5 ಆಯಿತು. ನಾವು ಇದೇ ಮೆಜರ್ಮೆಂಟ್ ಇಟ್ಕೊಂಡು ಇದು ಡಾಟ್ಗೆ ಇಲ್ಲಿಂದ ಇದು ರೆಡಿ. ಈಗ ನಾನು ಇಲ್ಲೊಂದು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈಗ ಲೆಂತ್ನ ತೊಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಲೆಂತ್ ಎಷ್ಟಿದೆ ಅಂತ ತೊಗೊಳ್ತಾ ಇದ್ದೀನಿ. ನಾವು ನಿಧಾನಕ್ಕೆ ಫಾರಿಗೆ ಅನ್ನೋದಲ್ಲ, ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಕಟ್ಟಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದಕ್ಕೋಸ್ಕರ 12.75 ಇದೆ. ಅರ್ಧ ಇಂಚನ್ನ ಆ್ಯಡ್ ಮಾಡಿ 13 ಕಾಲಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು 13ವರೆಗೂ ಮಾಡ್ಕೋಬೋದು. ನಾನು 13 ಕಾಲು ಈ ಮೆಜರ್ಮೆಂಟ್ ಏನಿದೆ ಅದೇ ಮೆಜರ್ಮೆಂಟಿಗೆ 13 ಕಾಲಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಬ್ಲೌಸ್ಗೆ ನೋಡಿ ಇಲ್ಲಿ ಈ ಬ್ಲೌಸ್ ಮೆಜರ್ಮೆಂಟ್ ನಾನು 5.5 ತೊಗೊಂಡಿದ್ದೀನಿ. 5.5 ತೊಗೊಂಡು 3ಕ್ಕೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಈಗ ಈ ಬ್ಲೌಸ್ ಮಾರ್ಕಿಂಗು ಇದು ಇಲ್ಲಿ ಸ್ಟಿಚ್ಚಿಂಗು ಈ ರೀತಿಯಾಗಿ ಇದು ಕರೆಕ್ಟಾಗಿ ನನಗೆ ಕುತ್ಕೋತು. ಬಟ್ ಈ ಬ್ಲೌಸಲ್ಲಿ ನಾನೇನು ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ 3ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು 3 ಕಾಲು ಆಯ್ತಲ್ಲ, ಸ್ವಲ್ಪ 5.25 ಇತ್ತಲ್ಲ, 5.75ಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಎಕ್ಸ್ಟ್ರಾ ಅಥವಾ ಫಿಟ್ಟಿಂಗು ಎಲ್ಲ ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತಲ್ವ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಸ್ಟಿಚ್ಚಿಂಗ್ ಇಲ್ಲಿ ಬರುತ್ತೆ, ಈ ಡಾಟ್ ಬಂದು ಈ ಕಡೆ ಹೋಗುತ್ತೆ. ಆವಾಗ ನಮಗೆ ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಶೋಲ್ಡ್ರ್ ಪಟ್ಟಿನೂ ಇಲ್ಲಿ 5.75, ಇಲ್ಲಿ ಬಂದು ನಾನು 5.75 ಅಥವಾ 6ಕ್ಕೆ ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಒಂದ್ಸರಿ ಆರ್ಮೋಲ್ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ 2 ಮಾರ್ಕಿಂಗು ನಾನು ಒಂದೇ ಸರಿ ಮಾಡಿದ್ದೀನಿ, 5.75 ಮತ್ತು 6. ಒಂದೇ ಸರಿ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಅದಕ್ಕೋಸ್ಕರ ಫಸ್ಟ್ ಈಗ 5.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸೆಂಟ್ರದೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಇಂಚಿಗೆ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಲೈನ್ ಹಾಕ್ಕೊಂಡು ಒಂದು ಅರ್ಧ ಇಂಚು ಇಲ್ಲಿ ಶೇಪ್ಗೋಸ್ಕರ, ಇಲ್ಲಿ ಇದು ಸ್ಮಾಲ್ ಸೈಜು ಚೆಸ್ಟ್ ಮೆಜರ್ಮೆಂಟ್ನ ಒಂದು ಸರಿ ನೋಡ್ಕೊಳ್ಳೋಣ. ಅದ್ರ ಮೇಲೆ ನಾವು ಚೇಂಜಸ್ ಮಾಡ್ತಾ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಇದೆ ನೋಡಿ. ಇದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಇದೆ ನೋಡಿ. ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಚೆಸ್ಟ್ ಮೆಜರ್ಮೆಂಟು. 7.75 ಇದೆ. 7.75 ಅಂದರೆ 30 ಚೆಸ್ಟ್, 7, 14, 15, 31 ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಇವಾಗ ನಮಗೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗಿದೆ, ಅಂದರೆ 32 ಬೇಕಾಗಿದೆ. 32ನ ಇವಾಗ ಡಿವೈಡ್ ಮಾಡ್ಕೋಬೇಕಾಗುತ್ತೆ. 7.75 ಇತ್ತಲ್ಲ, ಇವಾಗ 8 ಅಥವಾ 8 ಕಾಲಿಗೆ ನಾನು ಮಾಡ್ಕೊಳ್ತೀನಿ. ಅರ್ಧ ಇಂಚು ಅಂತ ಹೇಳಿದಾರಲ್ಲ, ಈ 7.75 ಇರೋದ್ರಿಂದ ಈ ಅರ್ಧ ಇಂಚು 7.75 ಇಲ್ಲಿ ಬರುತ್ತೆ. ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು 8 ಕಾಲು ಮಾಡ್ಕೊತಾ ಇದ್ದೀನಿ. 8 ಕಾಲು. ಈಗ ಈ 8 ಕಾಲು ಇರೋದ್ರಿಂದ ಇಲ್ಲಿ ನಾನು 1 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. 1 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ಜಾಯಿಂಟ್ ಆ್ಯಂಡ್ ಶೇಪ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರದ್ದೆಲ್ಲ ಬಂದಾಗ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಂದ ಈ ಡಾಟ್ ಇರುತ್ತಲ್ಲ, ಈ ಡಾಟಿಂದ ಈಗ ಈ ಶೇಪ್ನ ಕೊಡ್ತಾಯಿದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಬರುತ್ತೆ. ಈ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಶೇಪು.
ಇಲ್ಲಿಂದ ತೊಗೊಳ್ತೀನಿ ನಾನು. ಇಲ್ಲಿ ಶೋಲ್ಡ್ರ್ ಟೈಟ್ ಆಗಿಬಿಡುತ್ತೆ ಅಂತ ಇಲ್ಲಿ ಅರ್ಧ ಇಂಚು ಮುಂದೆ ತೊಗೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಈಗ ನಾವು ಏನು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಯಾಕಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ ಇದು ಕರೆಕ್ಟಾಗಿ ಬರುತ್ತಾ ಅಂತ. ಇಲ್ಲಿ ಸ್ಟಿಚಿಂಗಿಗೂ ನಾನು ಕ್ಲಾತ್ನ ಬಿಟ್ಬಿಟ್ಟಿದ್ದೀನಿ ನೋಡಿ, ತಿರುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂದರೆ ನಾನೇನು ಚೇಂಜಸ್ ಮಾಡ್ತಾಯಿಲ್ಲ, ಹಾಗೆ ಟರ್ನ್ ಮಾಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಕರೆಕ್ಟಾಗಿ ಈ ಪಾಯಿಂಟ್ ಕುತ್ಕೊಂಡಿದೆ. ನಮಗೆ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕು ಅಷ್ಟನ್ನು ಫ್ಯಾಬ್ರಿಕ್ನ ಬಿಟ್ಕೋಬೇಕು. ಇದಾದಮೇಲೆ ಇಲ್ಲಿಂದ ನಾನು ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಆರ್ಮೋಲ್ಸ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ಒಂದು ಶೇಪ್ನ ಕೊಡಬೇಕು ನೋಡಿ, ಈ ರೀತಿಯಾಗಿ ಈ ಮಾರ್ಕಿಂಗ್ಗೆ ಈ ರೀತಿಯಾಗಿ ಬೋಟ್ ಶೇಪು. ಇವಾಗ ನಮಗೆ ಪಾಟ್ ನೆಕ್ ಬೇಕಾಗಿದೆ. ಪಾಟ್ ನೆಕ್ ಬೇಕಾದಾಗ ಯಾವ ರೀತಿ ಮಾಡ್ಕೋಬೇಕು, ಇಲ್ಲಿದೆ ನೋಡಿ, ಈ 6.5ನ ಈ ರೀತಿಯಾಗಿ ಸೆಂಟ್ರ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕ್ಗೆ ನಾನು ಈ ಶೇಪ್ನ ಕೊಡ್ತಾಯಿದ್ದೀನಿ ನೋಡಿ, ಈ ರೀತಿಯಾಗಿ. ಮತ್ತು ನೋಡಿದ್ರಲ್ಲ ಎಷ್ಟು ನೀಟಾಗಿ ಮಾರ್ಕಿಂಗ್ ಅನ್ನೋದು ಬಂತು. ಇಷ್ಟೇ. ಈ ಕರು ಸ್ಕೇಲು ಎಷ್ಟೊಂದು ಟೈಮಲ್ಲಿ ನಮಗೆ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ಟೈಲರ್ಗಳು ಹೊಸ್ದಾಗಿ ಕಲಿಯೋರು ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ನ ಕಟ್ಟಿಂಗ್ ಮಾಡಿ ತೆಗೆದ್ಬಿಡೋಣ ಅಷ್ಟೇ. ನಾವು ಸ್ವಲ್ಪ ಸ್ವಲ್ಪ ಏನಾದರೂ ಕೇಳಿದಾಗ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ನಾವು ಆವಾಗಲೇ ಎಷ್ಟು ಡೌನ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೂ ನಮಗೆ ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಒಂದೊಂದು ಸರಿ ಆರ್ಮೋಲ್ ಸೈಜ್ ಏನಾದರೂ ಜಾಸ್ತಿ ಇದ್ದಾಗ ನಾವಿಲ್ಲಿ ಡೌನ್ ಮಾಡ್ಕೋಬೇಕಾಗುತ್ತೆ. ಇದೇ ಮೆಜರ್ಮೆಂಟಿಗೆ ಇದು ಕೂತ್ಕೊಳ್ಳಲ್ಲ, ಪೀಸ್ ಎಕ್ಸ್ಟ್ರಾ ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ನ ಬಿಡ್ತಾಯಿದ್ದೀನಿ. ಇವಾಗ ಇಷ್ಟ ಆಯ್ತಲ್ಲ, ಈಗ ನೆಕ್ ಪಾರ್ಟ್ ಏನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ ಇದು ಫ್ರಂಟ್ನ ಕಟ್ಟಿಂಗ್ ಮಾಡಿ ಆಮೇಲೆ ನೆಕ್ ಶೇಪ್ ಮಾಡುವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಈ ಬೆಲ್ಟ್ ನೋಡಿ, ಇದಿಷ್ಟೇ ಇದೆ ಅಂತ ಇಷ್ಟೇ ಕಟ್ಟಿಂಗ್ ಮಾಡ್ಕೋಬಾರ್ದು. ಎಕ್ಸ್ಟ್ರಾ ಆಲ್ರೆಡಿ ತೊಗೊಂಡಿರೋದ್ರಿಂದ ಎಕ್ಸ್ಟ್ರಾನೇ ನಾವು ಕಟ್ಟಿಂಗಿಗೆ 2 ಇಂಚಸ್ನ ಬಿಟ್ಟು ನಾನು ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇನ್ನೂ ತುಂಬ ಕಲಿಯೋದಿರುತ್ತೆ ನಮಗೆ. ಪ್ರತಿ ಬ್ಲೌಸಲ್ಲೂ ಒಂದೊಂದು ಪಾಯಿಂಟ್ನ ನಾವೇ ಕಲಿತೀವಿ, ಮತ್ತು ಹೊಸ್ದಾಗಿ ಮೆಜರ್ಮೆಂಟ್ ಬಂದಾಗ ಅದರಿಂದನೂ ನಾವು ಕಲಿತಾ ಹೋಗ್ತೀವಿ. ಒಂದೇ ಸರಿ ಎಲ್ಲನೂ ಕೂಡ ಅರ್ಥ ಆಗಲ್ಲ. ಕೆಲವೊಂದು ಟೈಮಲ್ಲಿ ಒಬ್ಬೊಬ್ಬರು ಕಟ್ಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಬಂದೇ ಬರುತ್ತೆ. ನಾನು ಇಲ್ಲೊಂದು ಪಾಯಿಂಟ್ನ ಬಿಟ್ಟಿದ್ದೀನಿ, ಯಾಕಂದರೆ ಫಸ್ಟಿಗೆ ಒಂದೊಂದು ಸರಿ ಇಲ್ಲಿ ಸ್ಟ್ರೇಟ್ ಇರಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಾರ್ಕು, ಇಲ್ಲಿ ಒಂದು ಮಾರ್ಕು. ನಾವಿಲ್ಲಿ ಶೋಲ್ಡ್ರ್ ಏನು ತಗೊಂಡಿರ್ತೀವಿ ಆರ್ಮೋಲ್ಸು ಕೆಲವು ಕಡೆ ಬರಲ್ಲ, ಅದು ಕೂಡ ಚೇಂಜಸ್ ಬರುತ್ತೆ. ಆ ಥರ ಚೇಂಜಸ್ ಬಂದಿರೋ ವಿಡಿಯೋ ಹಾಕಿದ್ದೀನಿ. ಅದು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಚೇಂಜಸ್ ಬಂದೇ ಬರುತ್ತೆ. ಅದನ್ನು ಬರೋ ವಿಡಿಯೋಗಳಲ್ಲಿ ನಾನೇನಾದರೂ ಹಾಕಿಲ್ಲ ಈ ಥರದ ವಿಡಿಯೋ ಅಂತ ಹೇಳಿದ್ರೆ ಅದು ಕೂಡ ಹಾಕ್ತಾ ಇರ್ತೀನಿ. ಚೆಕ್ ಮಾಡಿ ಈ ರೀತಿಯಾಗಿ. ಇದಾದಮೇಲೆ ಇಲ್ಲಿ ನಿಮಗೆ ಗೊತ್ತಿರೋ ಥರ ಇಲ್ಲಿ ಯಾವಾಗಲೂ ಸ್ವಲ್ಪ ಕ್ರಾಸ್ ಇರುತ್ತೆ, ಹಂಗಾಗಿ ಇದನ್ನು ಈ ರೀತಿ ಸ್ಟ್ರೇಟಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ನನ್ನ ಕಡೆ ತಿರುಗಿಸ್ಕೊಂಡು ನಾನು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಇನ್ನೊಂದು ಏನಂದರೆ ಇಲ್ಲಿ ಈ ಥರದ ಮಾರ್ಕಿಂಗ್ ರೋಲರ್ನ ನೀವು ಯೂಸ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ನಮಗೆ ತುಂಬ ಯೂಸ್ ಆಗುತ್ತೆ. ಇವಾಗ ಇದೇ ಮಾರ್ಕಿಂಗ್ ಇಟ್ಟು ನನಗೆ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಯಾವುದೇ ರೀತಿಯಾದ ಟೆನ್ಷನ್ ಏನಿರಲ್ಲ. ಇಲ್ಲಿ ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಕರು ಸ್ಕೇಲ್ನ ನೋಡ್ಕೋಬೇಕು. ನೋಡಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು, ಆಯಿತಾ.
ಇವಾಗ ನಾನು ಇಲ್ಲಿಂದ ಇದನ್ನು ಕಟ್ಟಿಂಗ್ ಮಾಡ್ತಾ ಹೋಗ್ತೀನಿ. ಈಗ ಇದು ಪಾಯಿಂಟ್ ಆಯಿತಾ. ಈಗ ಇಲ್ಲಿ ಎಷ್ಟಿದೆ ಅಷ್ಟನ್ನು ಈ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ. ನೀವು ಯಾವ ಕಡೆನಾದರೂ ತಿರುಗಿಸ್ಕೋಬೋದು, ಲೈನಿಂಗ್ ಸ್ಟಿಪ್ಪಾಗಿರ್ಬೇಕಷ್ಟೇ. ನೋಡಿ ಈ ರೀತಿ. ಈಗ ಇದು ಕಟ್ಟಿಂಗ್ ಆಯ್ತಲ್ಲ, 3 ಕಾಲು ತೊಗೊಂಡಿದ್ದೀನಲ್ಲ, ಈ 3 ಕಾಲಿಗೆ ನೆನ್ಪಿಟ್ಕೊಂಡಿರ್ಬೇಕು ಅವಾಗವಾಗ. ಇಲ್ಲಿ ನಾವು ಏನು ತೊಗೊಂಡಿರ್ತೀವಿ ಅನ್ನೋದು ನೆನ್ಪಿಟ್ಕೊಂಡಿದ್ರೆ ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಆಯಿತಾ. ಈಗ ನೆಕ್ ಪಾಯಿಂಟು ಇಲ್ಲಿ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 6.75 ಇದೆ. ನಾನು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 7ಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ, ಯಾಕಂದರೆ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿದೆ. ಹಾಗಾಗಿ ಹೀಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು 1.5 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಈ ರೀತಿಯಾದಂಥ ಶೇಪ್ನ ಕೊಡ್ತೀನಿ ಆಯಿತಾ. ಇದಾದಮೇಲೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಡಾಟ್ ಪಾಯಿಂಟ್ ಕೂಡ ನಾನಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ, ಲೂಸ್ ಬೇಕಾಗಿದೆ. ಪ್ರತಿ ಪಾಯಿಂಟು ನನಗೆ ಇಲ್ಲಿ ಈ ಬ್ಲೌಸಲ್ಲಿ ಎಕ್ಸ್ಟ್ರಾ ಕೇಳಿರೋದ್ರಿಂದ ಇದನ್ನು ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ನೋಡಿ ಇದು 10 ಇದೆ, ಈ 10ಕ್ಕೆ ನಾನು ಮಾರ್ಕ್ ಮಾಡಿಕೊಂಡು 1/4 ಇಂಚನ್ನ ಡೌನ್ ಮಾಡ್ತೀನಿ. 10 ಇದೆ, 1/4 ಇಂಚ್ ಡೌನ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಬಂದು ನಾನು 3 + 1/4 ಕಾಲಿಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದರಿಂದ ನಾನು ಏನು ಎಕ್ಸ್ಟ್ರಾ ಏನು ತೊಗೊಳ್ತಾ ಇಲ್ಲ, 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈ ಬ್ಲೌಸ್ ಮೆಜರ್ಮೆಂಟು 10 ಇತ್ತು, 10 ಡೌನ್ ಮಾಡಿದ್ದೀನಿ. ಈ ಬೆಲ್ಟದು ಸೇಮ್ ಮಾಡಿದ್ದೀನಿ, ನನಗೆ ಯಾವುದೇ ರೀತಿಯಾದಂಥ ಚೇಂಜಸ್ ಬೇಡ. ಇಲ್ಲಿಂದ ನಮಗೆ ಈ ಬೆಲ್ಟ್ ಎಷ್ಟಿದೆ, 3.75 ಇದೆ. ಇದನ್ನು ಸೇಮ್ ತೊಗೊಳ್ತೀನಿ, 3.75 ತೊಗೊಂಡು ಇಲ್ಲಿಂದ 1/4 ಇಂಚಿಗೆ ನಾನು ಈ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ಮಾರ್ಕಿಂದ ನಾನು ನೋಡಿ, ಈ ಮಾರ್ಕಿಂದ 3ವರೆಗೆ ಈ ರೀತಿಯಾಗಿ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿ ಲೂಸ್ ಬೇಕಂತೇಳಿದ್ರಲ್ಲ 1 ಕಾಲಿಗೆ ಮತ್ತು ಇಲ್ಲಿ ಕೂಡ 1 ಕಾಲಿಗೆ ಮಾರ್ಕ್ ಮಾಡಿಕೊಂಡು 2 ಮಾರ್ಕನ್ನು ಈ ರೀತಿಯಾಗಿ ಸ್ಟ್ರೇಟಾಗಿ ಜೋಡಿಸ್ತಾ ಇದ್ದೀನಿ. ಆಗ ನನಗೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 3.25 ಬರುತ್ತೆ. ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇದಾದಮೇಲೆ ಸೈಡಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಈ ಬೆಲ್ಟ್ ಏನು ಅಟ್ಯಾಚ್ ಮಾಡಿರ್ತೀವಲ್ಲ ಆ ಬೆಲ್ಟನ್ನೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ, ಏನು ಚೇಂಜಸ್ ಮಾಡಿರ್ತೀವಿ ಅದನ್ನು ಗಮನದಲ್ಲಿಟ್ಕೊಂಡು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಚೇಂಜ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಯಾವುದೇ ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ. ಕೆಲವು ಸರಿ ಸೇಮ್ ಮೆಜರ್ಮೆಂಟ್ ಇಟ್ಟಾಗ ಮಾತ್ರ ನಾವು ಅದನ್ನು ಫಾಲೋ ಮಾಡ್ಬೋದು. ಇದರಲ್ಲಿ ನಾವು ಎಷ್ಟು ಲೂಸ್ ಹೇಳಿದ್ದಾರೆ ಅದ್ರ ಮೇಲಿಂದ ಈ ಬ್ಲೌಸ್ ಪಾಯಿಂಟ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿಂದ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇಡ ಅಂದರೆ ನೀವು ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ಇದಕ್ಕೆ ಬೇಡಾಗಿದೆ ನನಗೆ ಸ್ವಲ್ಪ ಇದೇ ಶೇಪ್ ದೊಡ್ಡದಾಗಿ ಬರುತ್ತೆ ಅಂತ 1/4 ಇಂಚನ್ನ ಇಲ್ಲಿ ಸೇಮ್ ಕೊಟ್ಟಿದ್ದೀನಿ, ಇಲ್ಲಿ ಮಾತ್ರ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಈ ರೀತಿಯಾಗಿ ಕಟ್ಟಿಂಗ್ ಮಾಡೋದ್ರಿಂದ ಇಲ್ಲಿ ತೊಂದರೆ ಆಗುತ್ತಾ? ಖಂಡಿತ ತೊಂದರೆ ಆಗೋಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಅವ್ರ ಬ್ಲೌಸು ಪರ್ಫೆಕ್ಟಾಗಿ ಕುತ್ಕೊಳ್ಳೋದ್ರಿಂದ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿಂದ ಸ್ಟ್ರೇಟ್ ಲೈನು ನಾವಿಲ್ಲೇನು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಮಾರ್ಕಿಗೆ ಈ ಪಾಯಿಂಟ್ನ ಸೇರಿಸೋದು. ಇದಾದಮೇಲೆ ನೋಡಿ, ಇಲ್ಲಿ ಯಾವಾಗೂ ಡಾಟ್ ಬರಬಾರ್ದು, 1/2 ಇಂಚು ಒಳಗಡೆ ನಮಗೆ ಡಾಟ್ ಮಾರ್ಕ್ ಅನ್ನೋದು ಬರಬೇಕು. ಆವಾಗ ಶೇಪಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಇಲ್ಲೂ ಅಷ್ಟೇ, ಈ ಪಾಯಿಂಟಿಗೂ ಇದು ನಮಗೆ ಡೈಲಿ ಕಟ್ಟಿಂಗ್ ಮಾಡಿ ರೂಢಿ ಆಗಿರೋದ್ರಿಂದ ಆ ಪಾಯಿಂಟನ್ನು ನೋಡಿ 1.25 ಇಂಚು 2/4 ಇಂಚು ಇದು ನನಗೆ ಕರೆಕ್ಟಾಗಿ ಬರುತ್ತೆ. ಇದನ್ನು ನನಗೆ ಡೈಲಿ ರೂಢಿ ಆಗಿರೋದ್ರಿಂದ ಹಾಗೆ ಮಾರ್ಕ್ ಮಾಡಿಬಿಡ್ತೀನಿ. ಇಷ್ಟೇ ಈ ಬ್ಲೌಸ್ನ ಮೆಜರ್ಮೆಂಟು. ಇದನ್ನು ನಾವು ಬ್ಯಾಕ್ ಮೇಲೆ ಇಟ್ಟು ಕೂಡ ನಾವು ನೋಡ್ಕೋಬೇಕು. ನೋಡಿ ಇದಕ್ಕೂ ಸಮ ಇದೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ, ಬೆಲ್ಟನ್ನ ತುಂಬ ಚಿಕ್ಕದಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ. ತುಂಬ ದೊಡ್ಡದಾಗಿ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ಫ್ರಂಟು ತುಂಬ ಲೂಸ್ ಬಂದುಬಿಡುತ್ತೆ.
ಆವಾಗ ಚೆಸ್ಟ್ ಅನ್ನೋದು ನೀಟಾಗಿ ಕೂತ್ಕೊಳ್ಳೋಲ್ಲ. ಇಲ್ಲಿ ಈ ರೀತಿಯಾಗಿ ಮಾರ್ಕಿಂಗು, ಈ ಸೈಡದ್ದು ಮಾತ್ರ ಸೇಮ್ ತೊಗೊಳ್ತೀನಿ, ಈ ಸೈಡನ್ನ ಸೇಮ್ ತೊಗೊಳ್ತೀನಿ. 2 ಇಂಚಿದೆ, ಇಲ್ಲೊಂದು 1/4 ಇಂಚ್ ಸ್ಟಿಚಿಂಗಿಗೆ, ಇಲ್ಲಿ ಎಷ್ಟು ಕಮ್ಮಿ ಇದೆ ಅಂದರೆ 2.25 ಇದೆ, 2.25 1/4 ಇಂಚು. ಇವಾಗ ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ 3.25 ಇದೆ. ಇಲ್ಲಿ ನೋಡಿ, ಇಲ್ಲಿ 3.25 ಇದೆಯಲ್ಲ, 1 ಇಂಚ್ ಡೌನ್ ಮಾಡ್ಕೊಳ್ತೀನಿ ನಾನು. ಈ 1 ಇಂಚ್ ಡೌನ್ ಮಾಡಿಕೊಂಡು ಶೇಪ್ ಕೊಡೋದ್ರಿಂದ ನಮಗೆ ಬೆಲ್ಟಲ್ಲಿ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ಅದನ್ನು ಯಾವ ರೀತಿಯಾಗಿ ಅಂತ ಹೇಳ್ತಾ ಹೋಗ್ತೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಕಟ್ ಮಾಡಿದಾಗ ಇಲ್ಲಿ ನನಗೆ 1.25 ಇಂಚ್ ಬರುತ್ತೆ. ಈ ಏನು ನಾವಿಲ್ಲಿ ಲೆಂತ್ ಉದ್ದ ತೊಗೊಂಡಿವಲ್ಲ, ಅದು ನಮಗೆ ಡಾಟ್ ಹಿಡಿದಾಗ ಈ ರೀತಿ ಕುತ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದು ಕೆಲವೊಬ್ಬರಿಗೆ ಫಾಲೋ ಮಾಡಬೇಕಾಗುತ್ತೆ, ಇಲ್ಲ ಕೆಲವೊಬ್ಬರಿಗೆ ಇದು ಕಮ್ಮಿ ಆಗುತ್ತೆ ಚೆಸ್ಟ್. ಈ ಚೆಸ್ಟು ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ನಾನು ಹೇಳಿದ್ದೀನಿ ಮೊನ್ನೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಫ್ರಂಟು ಪ್ರತಿಯೊಬ್ಬರಿಗೂ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ನೋಡಿ, 10 ಕಾಲಕ್ಕೆ ತೊಗೊಂಡಿದ್ದೀನಿ, ಇಲ್ಲಿಂದ 3 ಕಾಲಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಇಲ್ಲಿ ಕೂಡ ಸ್ಟಿಚಿಂಗ್ ಹೋಗುತ್ತಲ್ಲ, ಹಾಗಾಗಿ ಈಗ ಟೋಟಲ್ ಬಂದು 13 ಕಾಲಿದೆ. ಫ್ರಂಟ್ಗಿಂತ ಯಾವಾಗಲೂ ಬ್ಯಾಕ್ಗಿಂತ ಯಾವಾಗಲೂ ಫ್ರಂಟ್ ಸ್ವಲ್ಪ ದೊಡ್ಡದೇ ಇರುತ್ತಲ್ಲ, 1.25 ಇಂಚ್ ಮಾತ್ರ ಎಕ್ಸ್ಟ್ರಾ ಬರ್ತಾಯಿದೆ ಫ್ರೆಂಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.